ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಅಂದ್ಬಿಟ್ಟು ನಂದು R15V4 ಸಲಾರ್ನ ರಿವ್ಯೂ ಮಾಡಬೇಕು ಅಂತ ಬಂದಿದ್ದೀನಿ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಇದು 2024 ಮಾಡಲ್ ಆಗಿರೋದ್ರಿಂದ ಇದರಲ್ಲಿ ಮೇಜರ್ ಅಪ್ಡೇಟ್ ಅಷ್ಟೊಂದು ಏನಿಲ್ಲ. ನಾರ್ಮಲಾಗಿ ಮೈಲೇಜು ಮತ್ತು ಎಷ್ಟು ವೆಯ್ಟ್ ಇರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಇದು R15V4 155cc ಬರುತ್ತೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಮತ್ತು ಇದು ವೆಯ್ಟ್ ಬಂದ್ಬಿಟ್ಟು 141 kg ಬರುತ್ತೆ. ಆದರೆ ಏನಿಲ್ಲ, ಆರಾಮಾಗಿ ಅಡ್ಡಾಡ್ಬೋದು. ಮತ್ತು ಇದು ಕ್ಲಿಯರೆನ್ಸ್ ಬಂದ್ಬಿಟ್ಟು 170 mm ಏನೋ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಟೋಟಲ್ ಇದು ಸೀಟ್ ಹೈಟ್ ಬಂದ್ಬಿಟ್ಟು ಗೈಸ್ ಎಷ್ಟು 815 ಸೀಟ್ ಹೈಟ್ ಇದ್ರದ್ದು ಶೋರೂಮ್ದು ಕ್ಲೈಮ್ ಮಾಡೋದು 30 ಕಿಲೋಮೀಟರ್ ಅಂತ. ಆದರೆ ನಮ್ಗೆ ಮ್ಯಾಕ್ಸಿಮಮ್ ಕೊಡ್ತಾ ಇರೋದು 43 to 46 ಗಂಟೆ ಆರಾಮಾಗಿ ಮೈಲೇಜ್ ಕೊಡ್ತಾ ಇದೆ. ಎಲ್ಲ ಚೆನ್ನಾಗಿದೆ. ಮತ್ತು ಇವರು 2024 ಇದಕ್ಕಿಂತ ಅಪ್ಡೇಟ್ ಮಾಡಿಲ್ಲ ನೋಡಿ. ಅಲೋಜನೇ ಇದೆ ಇದು. ಮತ್ತು ಈ ಕಡೆ ಬಂದರೆ ಬ್ರೆಂಬೋ ಬ್ರೇಕ್ಸು ಮತ್ತು ಗೋಲ್ಡನ್ ಅಲೆವೇನು ಮತ್ತು ಡುವೆಲ್ ಚಾನೆಲ್ ABS ಎಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಗಿರ್ವಿಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಮತ್ತು ಹಿಂದ್ಗಡೆದು 100/40 ಅನಿಸುತ್ತೆ. ಮುಂದ್ಗಡೆದು ಮಾತ್ರ 100/80. ಹಂಗೆ ನೀವು ಹಿಂದ್ಗಡೆಯಿಂದನೂ ಲುಕ್ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಬೈಕ್ ಮಾತ್ರ. ಗೈಸ್, ಇನ್ನೊಂದು ವಿಚಾರ ಏನಂದರೆ ಇದು ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರು. ಇದು ಮ್ಯಾಕ್ಸ್ ಪವರ್ ಪ್ರೊಡ್ಯೂಸ್ ಮಾಡೋದು 18.1 bhp 10,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದು ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 14.2 bhp 7,000 RPM ಅಲ್ಲಿ ಪ್ರೊಡ್ಯೂಸ್ ಕೊಡುತ್ತೆ. ಅಲ್ಲಿಗೆ ನಿಮಗೆ ಸ್ಪೀಡಿಗೆ ಹೋಗಬೇಕು ಅಂದರೆ, ಹೈವೇಗೆ ಎತ್ಕೊಂಡು ಹೋಗಬೇಕು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ 200cc ಎಷ್ಟು ಬೈಕ್ ಕೊಡುತ್ತೋ ಆಲ್ಮೋಸ್ಟ್ ಅಷ್ಟು ಕೊಡುತ್ತೆ ನಿಮಗೆ. ಮತ್ತು ಇದನ್ನು ರೈಡ್ ಮಾಡ್ತಾ ರಿವ್ಯೂ ಮಾಡೋಣ. ಇಷ್ಟೇ ವಿಡಿಯೋ, ಇನ್ನೇನಿದ್ರು ರೈಡ್ ರಿವ್ಯೂ. ಮತ್ತು ಇನ್ನೊಂದು ನಿಮಗೆ ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದು ಬೇಕು ಅಂದರೆ ಮಾತ್ರ ಹೇಳಿ. ಇದು ನೋಡಿ, ಇದು ಕ್ವಿಕ್ ಶಿಫ್ಟರ್ ಅಂತ ಎಲ್ಲರೂ ಹೇಳಿರ್ತಾರೆ. ಕ್ವಿಕ್ ಶಿಫ್ಟರು ನೋಡಿ ಹೆಂಗೈತೆ. ಇದನ್ನು ಕೇಳ್ದು ಇದೇನಂತಂದರೆ, ಇದು ಕ್ವಿಕ್ ಶಿಫ್ಟರ್ ಹ್ಯಾಡ್ ಆಗಿದ್ದರಿಂದ ಇದು ಈ ಥರನೇ ಐತೆ. ನಿಮಗೆ ನಾರ್ಮಲ್ ಅಂದರೆ 6,000 RPM ದಾಟಬೇಕು, ಆವಾಗಲೇ ಇದ್ರ ಫೀಲ್ ಆಗೋದು. 6,000 RPM ಅಲ್ಲಿ ದಾಟಿದ್ಮೇಲೆ ಇದ್ರ ಫೀಲ್ ಕೊಡುತ್ತೆ ನಿಮಗೆ. ಆರಾಮಾಗಿ ಕ್ವಿಕ್ ಶಿಫ್ಟರ್ ಆನ್ ಮಾಡ್ಕೋಬೋದು. ನಂದು ಸದ್ಯದಲ್ಲಿ ನಾನು ಆಫೇ ಇದ್ದೀನಿ, ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಭ್ಯಾಸ ಆಗಿರೋದ್ರಿಂದ ನಾನೇನು ಯೂಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಮತ್ತು ನಿಮಗೆ ಇಲ್ಲಿ ಡಿಸ್ಪ್ಲೇ ತೋರಿಸ್ಬಿಡ್ತೀನಿ ಯಾವ ಥರ ಇದೆ. ಇದು ಟ್ರ್ಯಾಕ್ನಲ್ಲು, ಇದು ABS, ಇಲ್ಲಿ ಬರುತ್ತೆ ಇಂಡಿಕೇಟ್ರು ಸಿಗ್ನಲ್ಲು. ಇದು ಹೈ ಬೀಮು, ಲೋ ಬೀಮ್ದು. ಇದು ನ್ಯೂಟ್ರಲ್ಲು, ಇದು ಇಂಜಿನ್ದು. ಮತ್ತು ಇದು ಏನೋ ಆಯಿಲ್ದು ಏನೋ ಪ್ರಾಬ್ಲಮ್ ಆದರೂ ಇದು ಬ್ಲಿಂಕ್ ಆದೇಶನ. ಇದು ಕಾಲ್ ಇಂಡಿಕೇಶನ್ ಅಂತಾರೆ. ಇದು ಮೆಸೇಜು. ಇದು RPMದು ವೈಟ್ ಲೈನ್ ಬರುತ್ತೆ ನೋಡಿ, ಚೇಂಜ್ ಮಾಡಿ ಗೇರ್ ಅಂತ ಅದು. ಮತ್ತು ಡಿಸ್ಪ್ಲೇ ಇದು ನ್ಯೂಟ್ರಲ್ಲು, ಇಲ್ಲಿ ಟೈಮ್ ತೋರಿಸುತ್ತೆ. ಇದು RPM, ಇದು ಸ್ಪೀಡೋಮೀಟರ್ ಗೈಸ್, ಇದು ಓಡೋಮೀಟರು. ಇದು ಅವರೇಜ್ ಮೇಲೆ ತೋರಿಸೋದು 100ಗೆ ಎಷ್ಟು ಫ್ಯೂಲ್ ಕನ್ಸ್ಯೂಮ್ ಆಗುತ್ತೆ ಅಂತ. ಇದು ಫ್ಯೂಲ್ದು ಅಷ್ಟೇ. ಇದು ಸ್ಟಾರ್ಟ್ ಬಟನು, ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ. ಇದು ಡಬಲ್ದು ಇಂಡಿಕೇಟ್ರ್ ಹಾಕ್ಕೊಳ್ಳೋದು. ಮತ್ತು ಇದು ಡಿಸ್ಪ್ಲೇದು ಇದು ಮಾಡೋದು ಗೈಸ್, ಸೆಟ್ ಮಾಡ್ಕೊಳ್ಳೋದು. ಮತ್ತು ಇದು ಹೈ ಬೀಮು, ಲೋ ಬೀಮು. ಮತ್ತು ಇದು ಇಂಡಿಕೇಟ್ರು, ಇದು ಹಾರನ್ ಗೈಸ್. ಮತ್ತು ನಿಮಗೆ ಇವಾಗ ಚಾನಲ್ಗೆ ಯಾರು ಹೊಸ್ದಾಗಿ ವಿಸಿಟ್ ಆಗಿದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ 500 ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಇನ್ನೂ ಕಮ್ಮಿ ಸಬ್ಸ್ಕ್ರೈಬರ್ ಇರೋದ್ರಿಂದ ಕನ್ನಡಿಗರು ಯಾರ್ಯಾರು ನೋಡ್ತಾ ಇರ್ತೀರ, ಅದು ನೆಕ್ಸ್ಟ್ ಇನ್ನು ಯಾರ್ಯಾರು ಲ್ಯಾಂಗ್ವೇಜ್ ಯಾವುದೇ ಆಗಿರ್ಬೋದು, ಯಾರ್ಯಾರು ನೋಡ್ತಾ ಇರ್ತೀರ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಬನ್ನಿ ಗೈಸ್, ಇವಾಗ ಹೊರಡೋಣ. ಮತ್ತು ನಿಮಗೆ ಇನ್ನೊಂದು ತೋರಿಸ್ಬೇಕಾಯ್ತು. ಇದ್ರದ್ದು ಎಲ್ಲ ಕೇಳ್ತಾ ಇದ್ದು ಆಫ್ಟರ್ ಮಾರ್ಕೆಟ್ ಹಾಕ್ಸ್ತಾಯಿದ್ರಿ. ಆದರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಆಫ್ಟರ್ ಮಾರ್ಕೆಟಿಗಿಂತ ಅವ್ರು ಕೊಟ್ಟಿರೋದ್ರಲ್ಲೇ ಹೆವಿ ಇದಿರುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್ ಹೆಂಗೆ ಬರುತ್ತೆ.
ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಓಹೋ ಅಣ್ಣ ಫುಲ್ ಸ್ಪೀಡಲ್ಲಿ ಅವನ ಜಾಕೆಟ್ ಗೀಕೆಟ್ ಎಲ್ಲ ಹಾಕೊಂಡು ಬಿಡೋಕ್ಕೆ. ಇದು ಎಕ್ಸಾಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗೈತೆ ಅಂದರೆ ಚೆನ್ನಾಗಿತ್ತು ಅಂತ. ಸಾಕು, ಇಷ್ಟು ಎಕ್ಸಾಸ್ಟ್ ಸೌಂಡ್ ಇದ್ರೆ ಸಾಕು ಇದಕ್ಕೆ. ಇನ್ನೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡು ಏನಕ್ಕೆ ಪೊಲೀಸ್ ಅದ್ರ ತಗ್ಲಾಕೊಂಡು ಹಿಂಸೆ ತಗೊಳ್ಳೋದು. ಏಯ್ ನೋಡಿ, ಆರಾಮಾಗಿ ನಂಗೆ ಮನಗಿಸ್ಬೋದು. ಮತ್ತೆ ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ಇನ್ನೇನಿಲ್ಲ, ಇದಕ್ಕೋಸ್ಕರನೇ ವಿಡಿಯೋ ಮಾಡೋಣ. ಅದು ಹಬ್ಬದ ದಿನನೇ ಮಾಡೋಣ ರಿವ್ಯೂ. 2024 ಮಾಡಲ್ ಇದು. ರೇಸಿಂಗ್ ಬ್ಲೂ ನಂದು, ಬ್ಲೂ ಕಲರು. ಆದರೆ ನಿಮಗೆ ಇನ್ನೊಂದು ತಿಳಿಸ್ಕೊಡೋಕೆ ಅಂದರೆ 2024 ಇನ್ನೂ ಜಾಸ್ತಿ ಆಗಿದೆ ಅಮೌಂಟು. ಯಾರ್ಯಾರು ಆದಷ್ಟು ಬೇನೆ ತೊಗೊತೀನಿ ಅಂದರೆ ಇವಾಗಲೇ ತೊಗೊಂಬಿಡಿ. ಇವಾಗ ನಿಮ್ಮ ಅಪ್ಪ ಕೊಡ್ತಾನೆ, ಇವಾಗ ತಿರ್ಗಾ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಆಲ್ಮೋಸ್ಟ್ ನಾನು ತಗೊಂಡಿದ್ದು ಜನವರಿಲಿ ತಗೊಂಡಿದ್ದು ನಾನು ಇದು ಬೈಕು. ಆಲ್ಮೋಸ್ಟ್ ಇದು ನಾರ್ಮಲ್ ಬೈಕ್ ಥರನೇ ಏರ್ಬಿಟ್ಟಿತ್ತು. ಎಷ್ಟು ಇದು 2,44,000 2,50,000 ಗಂಟೆನೂ ಇತ್ತು. ಆಂಡ್ರಾಯ್ಡ್ ಪ್ರೈಸ್ ಇದು. ನಾನೇ ಖುದ್ದಾಗಿ ನೋಡಿದ್ದೆ. ಫಸ್ಟು 2023 ಕಮ್ಮಿ ಇತ್ತು. 24 ಇನ್ನೂ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಆದಷ್ಟು ಬೇರೆ ನಿಮ್ಗೆ ಎಷ್ಟಾಗುತ್ತೋ ಹಂಗೆ ನೋಡ್ಕೊಂಡು ತೊಗೊಳ್ಳಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಆದಷ್ಟು ಫುಲ್ ಕ್ಯಾಶಲ್ಲಿ, ನೆಟ್ ಕ್ಯಾಶಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ. ನಾವು ರೆಡಿ ಇಟ್ಟಿದ್ದೀವಿ. ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆನಗ್ಗ ಮತ್ತು ರೈಲು ಕಂಬಿ ಇದಿದೆ. ಆಮೇಲೆ ಪಾಳುಬಾವಿ ಇದೆ ಕೊಳ್ಳೇಗಾಲದಲ್ಲಿ. ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. EMI ಅಂತೂ ಹೋಗಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಗೊತ್ತು EMIಯಲ್ಲಿ ಎಷ್ಟು ಕಷ್ಟ ಬೀಳುತ್ತೆ ಅಂತ. ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ, ಎಷ್ಟು ಡೌನ್ ಪೇಮೆಂಟ್ ಆದ್ರೂ ಇನ್ನೂ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಆಲ್ರೆಡಿ ಅನುಭವಿಸ್ತಾ ಇದ್ದೀನಿ. ತಗೊಳಕ್ಕೆ ಹೋಗ್ಬೇಡಿ. ಮತ್ತು ನನ್ನ ಫ್ರೆಂಡ್ ತೊಗೊಂಡು ಕೂಡ ಇದೇ ಥರ ಇದಾಗ್ಬಿಟ್ಟು ಬೇಡ, ಸುಮ್ಮನೆ ಏನಕ್ಕೆ EMIಲಿ. ಎಷ್ಟೇ ಆದರೂ ಪರವಾಗಿಲ್ಲ, ಒಂದು ಡ್ರೀಮ್ ಅಂತ ಇಟ್ಕೊಳ್ಳಿ. ಇದನ್ನು ಇವತ್ತಲ್ಲ ನಾಳೆ ಇಳಿಸ್ತೀನಿ ಅಪ್ಪ ಅಂತಂದರೆ ನಿಮ್ಮ ಮನಸ್ಸಲ್ಲಿದ್ರೆ ಸಾಕು, ಒಂದಲ್ಲ ಒಂದಿನ ಇಳಿಸಿರ ಪಕ್ಕ. ಅದು ನನಗೆ ಗೊತ್ತು. ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಬೋದು. ನಾನು ಇದನ್ನು 1 ವರ್ಷದಿಂದ ಕನಸಿಕೊಂಡಿದ್ದೆ. ಫಸ್ಟ್ ನಾನು ಇಟ್ಕೊಂಡಿದ್ದು KTM ಬೇಡ ಅನಿಸ್ಬಿಡ್ತು. ಯಾಕೋ ಇಷ್ಟನೇ ಆಗಲಿಲ್ಲ. ಆಮೇಲಿಂದ ಈ ಬೈಕ್ ನೋಡಿದೆ ಒಂದಿನ ಹೋಗ್ತಾ ಇರ್ಬೇಕಾದ್ರೆ. ಇದ್ರ ಸ್ಪೀಡು, ಇದ್ರ ಮೈಲೇಜು, ಇದ್ರ ಲುಕ್ಕು ನೋಡ್ಬಿಟ್ಟು ಅಲ್ಲೇ ಫಿದಾ ಆಗ್ಬಿಟ್ರೆ. ತಗೊಂಡ್ರೆ ಇದನ್ನೇ ತಗೊಬೇಕು, ಇನ್ಯಾವುದೋ ಬೇಡ ಅಂದ್ಬಿಟ್ಟು ಫಿದಾ ಆದವನು. ಆವತ್ತು 1 ವರ್ಷದಿಂದ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದೀನಿ. ಲಾಸ್ಟಲ್ಲಿ ತಗೊಳ್ಳೋದು ಇವನೇ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಂಡಿಕೇಟರ್ ಹಾಕಿಲ್ಲ ಗುರು, ಬಂದ್ಬಿಡ್ತಾರೆ ನೋಡಿ. ಇಂಡಿಕೇಟರ್ ಹಾಕಿಲ್ಲ, ಏನಿಲ್ಲ. ನಾವು ಏನಂತ ತಿಳ್ಕೊಬೇಕು, ಸ್ಟ್ರೈಟ್ ಹೋಗ್ತಾನೆ ಅಂತ ತಿಳ್ಕೊಬೇಕು. ಇಲ್ಲಾಂದರೆ ನಾರ್ಮಲ್ ಆಗಿ ಹಿಂಗೆ ಕ್ರಾಸ್ ಹೊಡಿತಾನಂತಂದ್ರೆ ಒಂದು ಸ್ಟ್ರೆಚ್ ಹೊಡಿಯೋಣ. ಸಾಕು, ಇಲ್ಲಿಗೆ ಬನ್ನಿ. ಒಂದಪ್ಪ ಇವರು V4 ಎಲ್ಲ ಬಂದಿದೆ. ನಮ್ಮನ್ನು ರೇಸ್ ಹೊಡೆಯೋಣ, ನೋಡೋಣ, ರೇಸ್ ಹಾಕೋಣ. ರೇಸಿಗೆ ಬರ್ತಾರೆ ಏನೋ ಗೊತ್ತಿಲ್ಲ. ಗೊತ್ತಲ್ಲ, ನಮ್ಮ ಸಲಾರ್ ಮುಂದೆ ಯಾವ ಗಾಡಿನೂ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ. ಗೊತ್ತಲ್ಲ, ಯಾವುದೇ ಎಷ್ಟೇ ಪವರ್ ಇರ್ಬೋದು ಗೈಸ್, ಆದರೆ ನಂದು ಸಲಾರ್ ಮುಂದೆ ಅದನ್ನು ಅದೊಂದೇ ಬ್ರ್ಯಾಂಡು ಹೊಂಟೈತಿ. ಅಲ್ಲ V3 ಅಷ್ಟೇ, V4 ಅಷ್ಟೇ. ಇದು ಇರೋ ಗೊತ್ತು ನಿಮಗೇನ್ರಿ ಗೊತ್ತು. ಲೆಜೆಂಡ್ ಆಫ್ ಲೆಜೆಂಡ್ರಿ ಗುರು ಇದು ಬೈಕು.
ಲೆಜೆಂಡ್ಗೆ ಕಿಂಗು ಮಾಸ್ಟರ್ ಲೆಜೆಂಡ್ ಇದು. ವಿಡಿಯೋನ ಸ್ಟಾಪ್ ಮಾಡೋಣ. ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು, ರಿವ್ಯೂ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಟ್ರಾರ್ಡಿನರಿ ವಿಡಿಯೋ ಥರ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಮೇಲೆ ಒಂದು ವಿಡಿಯೋ ಸ್ಕಿಪ್ ಮಾಡಿ ಗೈಸ್ ಅಂತ ಹೇಳ್ತಾ